ನಾನು ಮಂಜುನಾಥ್ ದೇವ ಅಂತೇಳಿ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು. ನಾನು ನನ್ನ ತಂದೆ ಬಂದು ಕಾಟಪ್ಪ ಅಂತೇಳಿ, ತಾಯಿ ಕೆಂಚಮ್ಮ ಅಂತೇಳಿ. ನಮ್ಮದು ತೀರಾ ಒಂದು ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ ನಾನು. ಶಿಕ್ಷಣ ಅಷ್ಟೊಂದು ಇಲ್ಲದೇ ಇದ್ದರೂ ಕೂಡ ನಾನು ಒಂದು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಈ ವಿಚಾರವಾಗಿ ಮತ್ತು ಸಮಾಜದ ಏಳಿಗೆಯ ಬಗ್ಗೆ ಚಿಂತನೆಗಳನ್ನು ಮಾಡ್ತಾ ಬಂದಿದ್ದಂಥವನು. ಅದರಲ್ಲಿ ಬಹಳ ವಿಶೇಷವಾಗಿ ನಾನು ಈ ಒಂದು ಸಾಮಾಜಿಕ ಸೇವೆ ಅಥವಾ ಕನ್ನಡದ ಸೇವೆ ವಿಚಾರದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಬಹಳ ಮುಖ್ಯ ಮತ್ತು ಮೂಲ ಕಾರಣ ಡಾಕ್ಟರ್ ವಿಷ್ಣುವರ್ಧನ್ರವರು. ಅವರ ಅಭಿಮಾನಿಯಾಗಿ ನಾನು ನನ್ನ ಬಾಲ್ಯದ ದಿನಗಳಿಂದಲೂ ಕೂಡ ಅವರ ಸಿನಿಮಾಗಳನ್ನು ನೋಡ್ತಾ ಬೆಳೆದಂಥವನು. ಸೊ ಹಾಗಾಗಿ ಅವರ ಸಿನಿಮಾಗಳನ್ನು ನೋಡ್ತಾ ಸಮಾಜದ ಬಗ್ಗೆ ಕಾಳಜಿ ಮತ್ತು ಚಿಂತನೆ ಬಂತು. ಆ ನಿಟ್ಟಿನಲ್ಲಿ ಇವತ್ತು ಕನ್ನಡ ಜಾಗೃತಿ ವೇದಿಕೆಯಾಗಿ ಇವತ್ತು ರಾಜ್ಯಾದ್ಯಂತ ತನ್ನದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಸರ್, ಫ್ಯಾಮಿಲಿ ಕಡೆಯಿಂದ ಯಾವ ರೀತಿ ಬೆಂಬಲ ಇದೆ ಸರ್? ಖಂಡಿತವಾಗಲೂ ನನ್ನ ಕುಟುಂಬದ ಕಡೆಯಿಂದ ಬೆಂಬಲ ಇಲ್ಲ ಅಂತೇಳಿದ್ದಿದ್ರೆ ಈ ಮಟ್ಟಕ್ಕೆ ನಾನು ಸಂಘಟನೆಯನ್ನು ಮಾಡೋದಕ್ಕೆ ಸಾಧ್ಯನೇ ಆಗ್ತಾಯಿರಲಿಲ್ಲ. ನನ್ನ ತಂದೆ ತಾಯಿ ಇರ್ಬೋದು, ನನ್ನ ಅಣ್ಣ ತಮ್ಮಂದಿರ್ಬೋದು, ನನ್ನ ಮಕ್ಕಳಿರ್ಬೋದು, ನನ್ನ ಸಹೋದರಿಯರು ಇರ್ಬೋದು, ಒಟ್ಟು ಕುಟುಂಬ ನಮ್ಮದು ಬಹಳ ದೊಡ್ಡ ಕುಟುಂಬ. ಆ ಕುಟುಂಬದಲ್ಲಿ ಎಲ್ಲರ ಸಹಕಾರ ಇತ್ತು. ಪ್ರಾರಂಭದಲ್ಲಿ ಸ್ವಲ್ಪ ತಂದೆ ತಾಯಿ ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ಇದು ಮಾಡ್ತೀಯ, ಬೇರೆ ಕೆಲಸ ಏನಾದರೂ ನೋಡು ಅಂತೆಲ್ಲನೂ ನನ್ನ ತಂದೆ ತಾಯಿ ಹೇಳಿದರು, ನನ್ನ ಚಿಕ್ಕಪ್ಪಂದರು ಹೇಳಿದರು. ಆದರೂ ಕೂಡ ಇದನ್ನು ಬಿಡಬಾರ್ದು ಅಂತೇಳಿ ಒಂದು ಛಲ ತೊಟ್ಟು ಇವತ್ತು ಮುಂದುವರಿಸ್ಕೊಂಡು ಬಂದೆ. ಪ್ರಾರಂಭದಲ್ಲಿ ಅವ್ರು ಬೇಡ ಅಂದರೂ ಕೂಡ ನಂತರದ ದಿನಗಳಲ್ಲಿ ಅವರು ಭಾಳ ಖುಷಿಪಟ್ಟರು. ನಮ್ಮ ಹುಡುಗ ಏನೋ ಒಂದು ಸಮಾಜದ ಕೆಲಸ ಮಾಡ್ತಾಯಿದ್ದಾನೆ, ಕನ್ನಡದ ಕೆಲಸ ಮಾಡ್ತಾಯಿದ್ದಾನೆ, ನಾಡು ನುಡಿ ವಿಚಾರವಾಗಿ ಹೋರಾಟ ಮಾಡ್ತಾನೆ ಅಂಥೇಳಿ ಖುಷಿಪಡ್ತಿದ್ರು. ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಬಂದಾಗ ನನ್ನ ತಂದೆ ತಾಯಿ, ನನ್ನ ಚಿಕ್ಕಪ್ಪಂದರು, ನನ್ನ ಅಣ್ಣ ತಮ್ಮಂದರು, ನನ್ನ ತಂಗಿಯರು ತುಂಬ ಖುಷಿಪಡ್ತಿದ್ರು. ಮತ್ತು ಅವರು ಅದನ್ನೆಲ್ಲ ನೋಡಿ ನಾನು ವಿಶೇಷವಾಗಿ ನನ್ನ ತಂದೆ ತಾಯಿ ಪ್ರೋತ್ಸಾಹ ಕೊಡ್ತಿದ್ರು, ಬೆಂತಡ್ತಿದ್ರು, ಖುಷಿ ಪಡ್ತಿದ್ರು. ಹಾಗಾಗಿ ಇದನ್ನು ಮುಂದುವರಿಸ್ಕೊಂಡು ಈ ಮಟ್ಟಕ್ಕೆ ಬಂದಿದೆ. ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 4ನೇ ತಾರೀಕು ಬೃಹತ್ ಸಮಾವೇಶ ಮಾಡ್ಕೊತಾ ಇದ್ದೀರಾ. ಸೊ ಏನು ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಮತ್ತು ಎಷ್ಟು ಜನ ಸೇರ್ಬೋದು ಅಂತ ಇದು ಮಾಡ್ತಾ ಇದ್ದೀರಾ? ನಮಗೆ ಸಂಘಟನೆಗೆ 30 ವರ್ಷ. 1993ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕನ್ನಡ ಜಾಗೃತಿ ವೇದಿಕೆ. ಮೊದಲಿಗೆ ಅದು ವಿಷ್ಣುವರ್ಧನ್ ಅವರ ಹೆಸರಲ್ಲೇ ಪ್ರಾರಂಭ ಆಗಿದ್ದು. ಮರೆಯದ ಮಾಣಿಕ್ಯ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಅಂತೇಳಿ. ನಂತರ ನಟ ಸಾಮ್ರಾಟ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಅಂತ ಮಾಡಿದ್ವಿ. ತದನಂತರ 97ರಲ್ಲಿ ಗಡಿನಾಡು ಕನ್ನಡ ಅಭಿಮಾನಿಗಳ ಸಂಘ ಅಂತ ಮಾಡಿದ್ವಿ. ನಂತರ ಈಗ ಕನ್ನಡ ಜಾಗೃತಿ ವೇದಿಕೆ ಅಂತೇಳಿ 2005ರಲ್ಲಿ ಮಾಡಿದ್ವಿ. ಇವತ್ತು ಅಂದರೆ 30 ವರ್ಷಗಳ ನಮ್ಮ ಹೋರಾಟಕ್ಕೆ 30 ವರ್ಷಗಳ ತುಂಬಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ಕನ್ನಡಿಗರನ್ನು ಒಗ್ಗೂಡಿಸಿ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳು ಮತ್ತು ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಇವತ್ತು ನಮಗೋಸ್ಕರ ಕನ್ನಡಿಗರಿಗೋಸ್ಕರ ಏನೆಲ್ಲ ಮಾಡಿಲ್ಲ ಅನ್ನೋದನ್ನು ಇವತ್ತು ಆ ಒಂದು ಸಮಾವೇಶದ ಮುಖಾಂತರ ಒಂದಷ್ಟು ಜನರ ಈ ರಾಜ್ಯದ ಬುದ್ಧಿಜೀವಿಗಳು, ಹೋರಾಟಗಾರರು, ಚಳವಳಿಗಾರರು ಇವರೆಲ್ಲರನ್ನ ಸೇರಿಸಿ ಈಗಾಗಲೇ 10 ಸಮಸ್ಯೆಗಳು ನಮ್ಮ ಕಣ್ಮುಂದೆ ಇದೆ. ಕರ್ನಾಟಕ ರಾಜ್ಯ ಯಾಕೆ ಇನ್ನೂ ಭಾಷೆ ವಿಷಯದಲ್ಲಾಗಲಿ, ಕನ್ನಡಿಗರ ಉದ್ಯೋಗದ ವಿಷಯದಲ್ಲಾಗಲಿ ಮತ್ತು ಶಿಕ್ಷಣದ ವಿಷಯದಲ್ಲಾಗಲಿ ಇನ್ನೂ ಯಾವುದೇ ರೀತಿಯಾದಂಥ ಒಂದು ಕಠಿಣವಾದಂಥ ಕ್ರಮ ಅಥವಾ ಒಂದು ಶಾಸನಬದ್ಧವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅನ್ನೋ ವಿಚಾರವನ್ನು ಮುಂದಿಟ್ಟು ನಾವಿವತ್ತು ಈ ಒಂದು ಸಮಾವೇಶಗೊಳ್ತಾ ಇದ್ದೀವಿ. ಕನ್ನಡ ಜಾಗೃತಿ ವೇದಿಕೆಯ 26 ಜಿಲ್ಲೆಗಳಲ್ಲಿ ಶಾಖೆಗಳನ್ನು ತೆರೆದಿದೆ. ಈ ಎಲ್ಲವನ್ನು ಕೂಡ ಪರಿಗಣಿಸಿ ಇವತ್ತು ನಾವು ಫೆಬ್ರವರಿ 4ನೇ ತಾರೀಕು ನಾವು ಶಿಕ್ಷಣದಲ್ಲಿ ಕನ್ನಡ,
ಉದ್ಯೋಗದಲ್ಲಿ ಕನ್ನಡ, ಖಾಸಗಿಯಲ್ಲಿ ಕನ್ನಡ, ಆಡಳಿತದಲ್ಲಿ ಕನ್ನಡ, ನಮ್ಮ ಕನ್ನಡಿಗರ ಹಕ್ಕು, ಅಸ್ಮಿತೆ, ಅಸ್ತಿತ್ವ ಇವು ವಿಚಾರಗಳನ್ನು ಮುಂದಿಟ್ಟು ಈ ಸಮಾವೇಶವನ್ನು ಮಾಡ್ತಿದ್ದೀವಿ. ಹಾಗಾಗಿ ಈ ಸಮಾವೇಶ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಈಗ ಹೇಳಿದಾಗೆ ನಮ್ಮ ಹಕ್ಕು, ನಮ್ಮ ಅಸ್ಮಿತೆ ಮತ್ತು ಅಸ್ತಿತ್ವ, ಶಿಕ್ಷಣದಲ್ಲಿ ಕನ್ನಡ, ಖಾಸಗಿಯಲ್ಲಿ ಕನ್ನಡ, ಆಡಳಿತದಲ್ಲಿ ಕನ್ನಡ, ಖಾಸಗಿಯಲ್ಲಿ ಕನ್ನಡ ಈ ಎಲ್ಲ ವಿಚಾರಗಳನ್ನು ಸರ್ಕಾರಕ್ಕೆ ಮನದಟ್ಟು ಮಾಡಿ ಸರ್ಕಾರ ಕನಿಷ್ಠ ಈ ಒಂದು ವಿಚಾರಗಳನ್ನು ಪರಿಗಣಿಸಿ ನಮಗೆ ನ್ಯಾಯ ಕೊಡೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಮತ್ತು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಅವರ ಸಮ್ಮುಖದಲ್ಲಿ ಈ ಒಂದು ವಿಚಾರಗಳನ್ನು ಮುಂದಿಟ್ಟು ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆ, ಶಿಕ್ಷಣದಲ್ಲಿ ಆದ್ಯತೆ ಮತ್ತು ಖಾಸಗಿಯಲ್ಲಿ ಕನ್ನಡಿಗರಿಗೆ ಆದ್ಯತೆ ಮತ್ತು ಕೇಂದ್ರ ಸರ್ಕಾರದ ಉದ್ದಿಮೆಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ಮತ್ತು ಭಾಷೆಯನ್ನು ಉಳಿಸೋದಕ್ಕೋಸ್ಕರ ಏನೆಲ್ಲ ಕ್ರಮಗಳನ್ನು ಜರುಗಿಸಬಹುದು ಸರ್ಕಾರ ಅನ್ನೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಸರ್ಕಾರಕ್ಕೆ ಮನದಟ್ಟು ಮಾಡೋದಕ್ಕಾಗಿಯೇ ಈ ಒಂದು ಸಮಾವೇಶವನ್ನು ಮಾಡ್ತಾಯಿದ್ದೇವೆ. ಸರ್, ಕೆಲವು ದಿನ ಹಿಂದೆ ನಾಮಫಲಕದ ಬಗ್ಗೆ ತುಂಬ ಹೋರಾಟ ಆಯಿತು. ಯಾಕೋ ನಿಂತೋಯ್ತು ಅನಿಸ್ತಾ ಇದೆ. ಸೊ ಅದು ಏನಾಯಿತು ಸರ್? ಇವಾಗ ಮತ್ತೆ ಯಾವಾಗ ಇದಾಗುತ್ತೆ? ನಾಮಫಲಕ 60% ಇದು ಇರಬೇಕು ಅಂತ ಹೇಳಿತ್ತು. ಸೊ ಅದು ಏನಾಯಿತು ಸರ್? ಖಂಡಿತ ನಾಮಫಲಕದ ಹೋರಾಟ ಇವತ್ತು ನಿನ್ನೆದಲ್ಲ. ಅದು 1985ರಲ್ಲಿ ಸರೋಜಿನಿ ಮಹಿಷಿ ವರದಿ ಅಂತೇಳಿ ಸಿದ್ಧವಾಯಿತು. ಸರೋಜಿನಿ ಮಹಿಷಿ ಅನ್ನೋರು ನಿವೃತ್ತ ನ್ಯಾಯಾಧೀಶರು. ಅವರ ನೇತೃತ್ವದಲ್ಲಿ ಅವರ ಸಮಿತಿ ಒಂದು ರಚನೆ ಮಾಡಿತು. ಆಗಲೇ ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಮತ್ತು ನಾಮಫಲಕಗಳಲ್ಲಿ ಕನ್ನಡವನ್ನು ಬಳಸಬೇಕು ಮತ್ತು ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ಅಂದೇ ಸಿದ್ಧವಾದಂಥ ವರದಿ. ಆದರೆ ಸರ್ಕಾರ, ಯಾವುದೇ ಸರ್ಕಾರ, ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಇದುವರೆಗೂ ಅನುಷ್ಠಾನ ಮಾಡಲಿಲ್ಲ. ಹಾಗಾಗಿ ಅದರ ಮುಂದುವರಿದ ಹೋರಾಟವೇ ಮೊನ್ನೆ ನಡೆದಿರ್ತಕ್ಕಂಥದ್ದು. ಅದರಲ್ಲಿ ಸನ್ಮಾನ್ಯ ವಾಟಾಳ್ ನಾಗರಾಜ್ರವರು ನಿರಂತರವಾಗಿ 60 ವರ್ಷಗಳಿಂದ ಈ ರಾಜ್ಯದಲ್ಲಿ 1960ರಿಂದ ಇಲ್ಲಿವರೆಗೂ ನಿರಂತರವಾದಂಥ ಭಾಷಾ ಹೋರಾಟ ಇರ್ಬೋದು, ಕನ್ನಡ ಹೋರಾಟ ಇರ್ಬೋದು, ಎಲ್ಲವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಅವರು ನಡೆಸ್ಕೊಂಡು ಬಂದಂಥ ಹೋರಾಟವನ್ನೇ ನಾವು ಇವತ್ತು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಇವತ್ತು ಅವರು ನಮಗೆ ಆದರ್ಶಪ್ರಾಯವಾದಂತಹ ವಾಟಾಳ್ ನಾಗರಾಜ್ ಅವರು ಎತ್ತಿದಂಥ ಧ್ವನಿಯನ್ನು, ಆ ಧ್ವನಿಗೆ ನಾವು ಧ್ವನಿಗೂಡಿಸಿ ಇವತ್ತು ಹೋರಾಟವನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ಈಗಾಗಲೇ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ನಾನು ನಿನ್ನೆ ತಾನೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಕರೆಯನ್ನು ಮಾಡಿ ಸುಗ್ರೀವಾಜ್ಞೆ ಏನಾಗಿದೆ, ಅದರ ಪತ್ರಗಳನ್ನು ಕೊಡಿ ಅಂತೇಳಿ ಕೇಳಿದಾಗ, ಪ್ರತಿಗಳನ್ನು ಕೊಡಿ ಅಂತ ಕೇಳಿದಾಗ ಈಗಾಗಲೇ ಅದು ವಿಧಾನಸಭೆಯಲ್ಲಿ ಮಂಡನೆ ಮಾಡಿದ್ದಾಗಿದೆ. ಅದು ರಾಜ್ಯಪಾಲರ ಸಹಿಗೆ ಹೋಗಿದೆ. ಅದು ಬಂದ ತಕ್ಷಣ ನಿಮ್ಗೆ ಕೊಡ್ತೀವಿ ಅಂತೇಳಿ ಹೇಳಿದರು. ಇದು ಫೆಬ್ರವರಿ 28ನೇ ತಾರೀಕು ಕೊನೆ ದಿನಾಂಕವನ್ನು ಸರ್ಕಾರ ನಿಗದಿ ಮಾಡಿದೆ. ಅದರೊಳಗೆ 60% ಕನ್ನಡವನ್ನು ಕಡ್ಡಾಯವಾಗಿ ಹಾಕಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಮಾಡಿದೆ. ಅದಕ್ಕಾಗಿ ಅದು ಜಾರಿ ಆದರೆ ಖಂಡಿತವಾಗಲೂ ಸಿದ್ದರಾಮಯ್ಯನವರಿಗೆ ನಾವು ಇಡೀ ಕನ್ನಡಿಗರು ಅವ್ರಿಗೆ ಕೋಟಿ ಕೋಟಿ ನಮನಗಳನ್ನು ತಿಳಿಸೋಕ್ಕೆ ಬಯಸ್ತೇವೆ. ಸರ್, ಕಾವೇರಿ ಹೋರಾಟ ತುಂಬ ವರ್ಷಗಳಿಂದ ನಡೀತಾ ಇದೆ. ಹೋರಾಟ ಆಗುತ್ತೆ, ಮತ್ತೆ ಮರೆತು ಬಿಡ್ತಾರೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಶಾಶ್ವತ ಪರಿಹಾರ ಯಾವಾಗ ಸಿಗುತ್ತೆ ಮತ್ತು ಯಾವ ಪಾತ್ರ ವಹಿಸಿದ್ರೆ ಅದು ಸಿಗುತ್ತೆ ಸರ್? ಇದು ಕಾವೇರಿ ಹೋರಾಟ ಇವತ್ತು ನಿನ್ನೆದಲ್ಲ. ಅದು ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಬಹಳ ದೊಡ್ಡ ಒಂದು ಜ್ವಲಂತ ಸಮಸ್ಯೆ. ಅದು ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಮನಸ್ಸು ಮಾಡಿದರೆ ಇಲ್ಲಿವರೆಗೂ ಅದು ಬರ್ತಾ ಇರಲಿಲ್ಲ. ಇವತ್ತು ನಾವು ಕರ್ನಾಟಕದ, ಯಾಕಂದರೆ ಬ್ರಿಟಿಷರ ಕಾಲದಲ್ಲೇ ಒಂದು ಒಪ್ಪಂದಗಳು ನಡೆದಿರ್ತಕ್ಕಂಥದ್ದು. ಅದು ಬ್ರಿಟಿಷರ ಕಾಲದಲ್ಲೇ ಒಪ್ಪಂದಗಳು ನಡೆದಿರ್ತಕ್ಕಂಥದ್ದು 1855 ಇರ್ಬೋದು, 1895 ಇರ್ಬೋದು, 1905 ಇರ್ಬೋದು, 1973 ಇರ್ಬೋದು. ಇವೆಲ್ಲವೂ ಕೂಡ ಸರ್ಕಾರಗಳು ಆಗಿಂದಾಗೆ ಒಂದು ಒಪ್ಪಂದಗಳು ಮಾಡ್ಕೊಳ್ತಾ ಬರ್ತಾ ಇದೆ. ಈ ಎಲ್ಲ ಒಪ್ಪಂದಗಳಲ್ಲೂ ಕೂಡ ಅನ್ಯಾಯ ಆಗಿರ್ತಕ್ಕಂಥದ್ದು ಕನ್ನಡಿಗರಿಗೆ, ಕರ್ನಾಟಕಕ್ಕೆ. ಇದನ್ನು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಅಂತಾರಾಜ್ಯ ನದಿ ವಿವಾದವನ್ನು ಬಗೆಹರಿಸೋದಕ್ಕೆ ಸರ್ಕಾರ, ಅದು ಕೇಂದ್ರ ಸರ್ಕಾರಕ್ಕೆ ಸಾಧ್ಯತೆ ಇತ್ತು.
ಆದರೆ ಸಾಧ್ಯ ಆ ಸರ್ಕಾರಗಳು ಮಾಡಲೇ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಎಷ್ಟೇ ಒತ್ತಡ ಮಾಡಿದರೂ ಕೂಡ ಕೇಂದ್ರ ಸರ್ಕಾರಗಳು ಅದನ್ನು ಮಲತಾಯಿ ಧೋರಣೆಯನ್ನೇ ಅನುಸರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಕರ್ನಾಟಕದ ಮೇಲೆ. ಹಾಗಾಗಿ ಕಾವೇರಿ ನದಿ ನೀರಿನ ವಿಚಾರ ಇರ್ಬೋದು ಅಥವಾ ಮಹದಾಯಿ ನದಿ ನೀರಿನ ವಿಚಾರ ಆಗ್ಬೋದು, ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿದ್ರೇ ಅದು ಬಗೆಹರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಕಾವೇರಿ ನದಿ ಪ್ರಾಧಿಕಾರಕ್ಕೆ ಅಧ್ಯಕ್ಷತೆ ಯಾರಂತ ಹೇಳಿದ್ರೆ ಇಡೀ ಎರಡೂ ರಾಜ್ಯದ ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಪಾಂಡಿಚೇರಿ ಇರ್ಬೋದು, ಕೇರಳ ಇರ್ಬೋದು, ಈ 4 ರಾಜ್ಯಗಳಿಂದ ಒಬ್ಬ ಸದಸ್ಯರು ಅದನ್ನು ಒಳಗೊಂಡಂತೆ ಸಮಿತಿ ಇದೆ. ಆ ಸಮಿತಿಗೆ ಅದಕ್ಕೆ ಅಧ್ಯಕ್ಷತೆ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿದ್ರೆ ಖಂಡಿತವಾಗಲೂ ಈ ಸಮಸ್ಯೆ ಬಗೆಹರಿಯುತ್ತೆ. ಹಾಗಾಗಿ ನಾನು ಮೊದಲಿಂದನೂ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಎಷ್ಟು ದಿನ ಇಷ್ಟು ಹೋರಾಟಗಳು ನಡ್ಕೊಂಡು ಬರಬೇಕು, ಎಷ್ಟು ಜನ ಜೈಲು ಸೇರಿದ್ದಾರೆ, ಎಷ್ಟು ಜನ ಹುತಾತ್ಮರಾಗಿದ್ದಾರೆ, ಕಾವೇರಿ ನದಿ ನೀರಿನ ವಿಚಾರ ಇರ್ಬೋದು, ಮಹದಾಯಿ ನದಿ ನೀರಿನ ವಿಚಾರ ಇರ್ಬೋದು. ಹಾಗಾಗಿ ಕೇಂದ್ರ ಸರ್ಕಾರ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥ ರಾಜ್ಯಗಳು, ನಾವು ಭಾರತ ದೇಶ ಒಕ್ಕೂಟ ರಾಜ್ಯಗಳ ಭಾರತ ದೇಶ. ಹಾಗಾಗಿ ಯಾವುದೇ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅಂತಾರಾಜ್ಯ ಗಡಿ ವಿವಾದ ಇರ್ಬೋದು ಅಥವಾ ನದಿ ನೀರಿನ ವಿಚಾರ ಇರ್ಬೋದು, ಆ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರನೇ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಈಗ ಪ್ರಧಾನಮಂತ್ರಿಗಳು ಈಗಾಗಲೇ ಬೇರೆ ಬೇರೆ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಹಾಗೆಯೇ ಕರ್ನಾಟಕದಲ್ಲಿರ್ತಕ್ಕಂಥ ಸಮಸ್ಯೆನೂ ಕೂಡ ಆದಷ್ಟು ಬೇಗ ಮಹದಾಯಿ ನದಿ ನೀರಿನ ವಿಚಾರ ಅಥವಾ ಕಾವೇರಿ ನದಿ ನೀರಿನ ವಿಚಾರ ಶಾಶ್ವತವಾಗಿ ಬಗೆಹರಿಸೋದಕ್ಕೆ ಮಧ್ಯಸ್ಥಿಕೆ ವಹಿಸಲಿ ಅಂತೇಳಿ ನಾನು ಕೇಳ್ಕೊತೇನೆ.